ನೀವು ಕೂಡ ಹಾರ್ವರ್ಡ್ ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ಗಳಂತೆ ಸ್ಟಡಿ ಮಾಡಬಹುದು. ಇದರಲ್ಲಿ ಅಂತ ರಾಕೆಟ್ ಸೈನ್ಸ್ ಏನಿಲ್ಲ. ಹಾರ್ವರ್ಡ್ನ ಸ್ಟೂಡೆಂಟ್ಸ್ಗಳು ಕೆಲವೊಂದಿಷ್ಟು ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡ್ತಾರೆ. ಹೀಗಾಗಿ ಅವರಿಗೆ ಓದಿದ್ದೆಲ್ಲವೂ ಕೂಡ ಈಸಿಯಾಗಿ ಅರ್ಥ ಆಗತ್ತೆ, ಜಾಸ್ತಿ ದಿನಗಳ ತನಕ ನೆನಪಲ್ಲಿ ಉಳಿಯುತ್ತೆ, ಮತ್ತು ನಾಲೆಜ್ ಕೂಡ ಸಿಗತ್ತೆ, ಮತ್ತು ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ಗಳು ಕೂಡ ಬರ್ತವೆ. ನೀವು ಕೂಡ ಆ ಸ್ಟಡಿ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿದರೆ ನಿಮಗೂ ಕೂಡ ಅಷ್ಟೆಲ್ಲ ಬೆನಿಫಿಟ್ಸ್ಗಳು ಸಿಗ್ತವೆ. ಬಹಳಷ್ಟು ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ನ ಮೇರೆಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಪರ್ಸ್ನಲ್ ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡುವನಿದ್ದೇನೆ. ಇವುಗಳನ್ನು ನಾನು ಹಾರ್ವರ್ಡ್ ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ಗಳ ಇಂಟರ್ವ್ಯೂ ಆಗಿರಬಹುದು, ಅಲ್ಲಿರುವ ಲೆಕ್ಚರರ್ಗಳ ಟಿಪ್ಸ್ಗಳನ್ನು ನೋಡಿ ಕಲ್ತಿರುವೆ. ನಾನು ಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಲಾಸ್ಟ್ ಬೆಂಚರ್ ಆಗಿದ್ದೆ. ಆದರೆ ನಾನು ಯಾವತ್ತೂ ಕೂಡ ನನ್ನ ಟಾಪರ್ ಸ್ಥಾನವನ್ನು ಯಾರಿಗೂ ಕೂಡ ಬಿಟ್ಕೊಟ್ಟಿಲ್ಲ. ಇಲ್ಲಿ ನಾನು ನನ್ನ 10th ಮಾರ್ಕ್ಸ್ ಕಾರ್ಡನ್ನು ಅಟ್ಯಾಚ್ ಮಾಡ್ತಾ ಇರುವೆ. ನೀವು ನನ್ನ ಮಾರ್ಕ್ಸ್ಗಳನ್ನು ನೋಡಿ ಇಷ್ಟ ಆದರೆ ಈ ವಿಡಿಯೋದಲ್ಲಿ ಹೇಳಲಾದ ಸ್ಟಡಿ ಟಿಪ್ಸ್ಗಳನ್ನು ಫಾಲೋ ಮಾಡಿ. 2012ರಲ್ಲಿ ನನ್ನ SSLC ಕಂಪ್ಲೀಟ್ ಆಯಿತು. ಅದಾದ ನಂತರ ನಾನು PUC ಸೈನ್ಸಿಗೆ ಜಾಯ್ನ್ ಆದೆ. PCMB ಸಬ್ಜೆಕ್ಟ್ಗಳಿದ್ದವು. 2014ಕ್ಕೆ ನನ್ನ PUC ಕೂಡ ಕಂಪ್ಲೀಟ್ ಆಯಿತು. ಅದಾದ ನಂತರ ನಾನು BSc ಗ್ರ್ಯಾಜುಯೇಷನ್ಗೆ ಸೇರಿಕೊಂಡೆ. ಅಲ್ಲಿ ನನಗೆ ಕೋರ್ ಸಬ್ಜೆಕ್ಟಲ್ಲಿ PCM ಇತ್ತು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. 2017ರಲ್ಲಿ ಸಕ್ಸಸ್ಫುಲ್ಲಾಗಿ ನನ್ನ BSc ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಯಿತು. ಅದಾದ ನಂತರ ನಾನು PG ಡಿಪ್ಲೊಮಾ ಇನ್ ಫಿಲಮ್ ಮೇಕಿಂಗ್ ಆ್ಯಂಡ್ ಫ್ಯಾಷನ್ ಫೋಟೋಗ್ರಫಿಗೆ ಜಾಯ್ನ್ ಆದೆ. ಅದನ್ನು ಕಲಿತಾ ಅದರ ಸೈಡ್ ಬೈಗೆ ನಾನು ಕೋಡಿಂಗನ್ನು ಕಲಿತೆ, ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿತೆ, ವಿಡಿಯೋ ಎಡಿಟಿಂಗನ್ನು ಕಲಿತೆ, ಜೊತೆಗೆ ಆಂಟ್ರಪ್ರಿನರ್ಶಿಪ್ಪನ್ನು ಕೂಡ ಕಲಿತೆ. ಇದಾದ ನಂತರ ನಾನು ಸೀದಾ ನನ್ನ ಸ್ಟಾರ್ಟಪ್ಪನ್ನೇ ಶುರು ಮಾಡಿದೆ. ಈಗ ಹತ್ತತ್ರಕ್ಕೆ 6ರಿಂದ 7 ವರ್ಷ ಸ್ಟಡಿ ಗ್ಯಾಪ್ ಇದೆ. ಅಂದರೆ ನಾನು ಸ್ಟಡಿ ಮಾಡ್ತಾ ಇಲ್ಲ. ಈಗ ನನ್ನ ಸೆಕೆಂಡ್ ಹೆಲ್ತ್ ಟೆಕ್ ಸ್ಟಾರ್ಟಪ್ಗೆ ಬೇಕಾಗಿದೆ ಅಂತ ಹೇಳಿಬಿಟ್ಟು ನಾನು 29ನೇ ವಯಸ್ಸಿಗೆ PG ಡಿಪ್ಲೊಮಾ ಇನ್ ನ್ಯೂಟ್ರಿಷನ್ ಆ್ಯಂಡ್ ಡಯಟ್ ಕೋರ್ಸಿಗೆ ಜಾಯ್ನ್ ಆಗಿರುವೆ. ಮತ್ತು ಸೈಕಾಲಜಿ ಕೋರ್ಸಿಗೂ ಕೂಡ ಜಾಯ್ನ್ ಆಗಿರುವೆ. ಈಗ ಡೈಲಿ ನಾನು ಓದ್ತಾ ಇರುವೆ. ಅಂದರೆ ಇಷ್ಟೊಂದು ಹೆವಿ ಗ್ಯಾಪ್ ಆದರೂ ಕೂಡ ನಾನು ಓದ್ತಾ ಇರುವೆ. ಈಗ ನಾನು ಏನು ಓದ್ತಾ ಇರುವೆ ಅಲ್ಲ, ಇದರಲ್ಲೂ ಕೂಡ ಸಿಕ್ಕಾಪಟ್ಟೆ ಹೆವಿ ಸಿಲೆಬಸ್ ಇದೆ. ಅದಕ್ಕಾಗಿ ನಾನು ಕೆಲವೊಂದಿಷ್ಟು ಹಾರ್ವರ್ಡ್ ಸ್ಟಡಿ ಟಿಪ್ಸ್ಗಳನ್ನೇ ಫಾಲೋ ಮಾಡ್ಕೊಂಡ್ಬಿಟ್ಟು ಓದ್ತಾ ಇರುವೆ. ಅವು ಇಂತಿವೆ. ಟಿಪ್ ನಂಬರ್ 1, ಟ್ರಿಕ್ ಯುವರ್ ಬ್ರೈನ್ ಟು ಸ್ಟಾರ್ಟ್ ಸ್ಟಡಿಂಗ್. ಈ ನಮ್ಮ ಬ್ರೈನ್ ಇದೆಯಲ್ಲ, ಇದು ಸ್ಟಡಿ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಗೆ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ, ಆಟ ಆಡೋಕ್ಕೆ, ತಿನ್ನೋಕ್ಕೆ, ಮಲಗೋಕ್ಕೆ ಇಷ್ಟಪಡತ್ತೆ ಹೊರತಾಗಿ ಸ್ಟಡಿ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ನಿಮ್ಮದು ಕೂಡ ನಂತರ 5-6 ವರ್ಷ ಗ್ಯಾಪ್ ಇದೆ, ಮತ್ತೆ ನೀವು ಟೆಕ್ಸ್ಟ್ ಬುಕ್ಕನ್ನು ತೆಗೆದು ಓದೋದಿದೆ ಅಂತಂದರೆ ಇದು ಹೈಲಿ ಇಂಪಾಸಿಬಲ್ ಅಂತ ಅನಿಸುತ್ತೆ. ಆದರೂ ಕೂಡ ಇದು ಪಾಸಿಬಲ್ ಇದೆ. ಸೊ ನಾನು 29ನೇ ವಯಸ್ಸಿಗೆ ಮತ್ತೆ ಓದ್ತಾ ಇರುವೆ ಅಂತಂದರೆ ನೀವು 18-20 ವಯಸ್ಸಿನಲ್ಲಿ ಓದೋದ್ರಲ್ಲಿ ಅಂಥ ಡಿಫಿಕಲ್ಟಿ ಏನಿಲ್ಲ. ನೀವು ಇವತ್ತು ಫುಲ್ ಡೇ ಸ್ಟಡಿ ಮಾಡುವೆ, 3 ತಿಂಗಳು ಸ್ಟಡಿ ಮಾಡುವೆ, ಹಗಲು ರಾತ್ರಿ ಸ್ಟಡಿ ಮಾಡುವೆ, ಈ ರೀತಿ ಎಲ್ಲ ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು. ನೀವು ಪಾರ್ಕಿನ್ಸನ್ ಲಾವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಲಾ ಏನು ಹೇಳತ್ತಪ್ಪ ಅಂತಂದರೆ, ನಾವು ಯಾವುದಾದ್ರೂ ಒಂದು ಕೆಲಸಕ್ಕೆ ಎಷ್ಟು ಸಮಯವನ್ನು ಕೊಡ್ತೀವೋ ಅಷ್ಟು ಆ ಕೆಲಸ ದೊಡ್ಡದಾಗುತ್ತಾ ಹೋಗುತ್ತೆ. ನೀವು ಸ್ಟಡಿಗೆ ಒಂದು ಫುಲ್ ಡೇ ಕೊಡ್ತೀನಪ್ಪ ಅಂತಂದರೆ ಅದು ಅಷ್ಟೇ ದೊಡ್ಡದಾಗುತ್ತಾ ಹೋಗುತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಫುಲ್ ಡೇ ಸ್ಟಡಿ ಮಾಡುವೆ ಅಂತ ಅಂದುಕೊಳ್ಳುವ ಬದಲು ಅರ್ಧ ಗಂಟೆ ಸ್ಟಡಿ ಮಾಡುವೆ, 1 ಗಂಟೆ ಸ್ಟಡಿ ಮಾಡುವೆ ಅಂತೇಳಿ ಅನ್ಕೋಬೇಕು. ಸೊ ಈ ರೀತಿ ಅನ್ಕೊಳ್ಳೋದ್ರಿಂದ ನಿಮ್ಮ ಬ್ರೈನಿಗೆ ಸ್ವಲ್ಪ ಈಸಿ ಅನಿಸುತ್ತೆ. ಫುಲ್ ಡೇ ಸ್ಟಡಿ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಏನಾಗುತ್ತೆ, ಮೌಂಟ್ ಎವರೆಸ್ಟನ್ನು ಏರೋದಿದೆ ಅನಿಸುತ್ತೆ. ಆದರೆ ಅದೇ ನೀವು ಒಂದು ಅರ್ಧ ಗಂಟೆ ಸ್ಟಡಿ ಮಾಡುವೆ ಅಂತ ಅಂದ್ಕೊಂಡ್ರೆ ಏನಾಗುತ್ತೆ, ಯಾವುದೋ ಒಂದು ಸಣ್ಣ ಗುಡ್ಡವನ್ನು ಏರೋದಿದೆ ಅಂತ ಅನಿಸುತ್ತೆ. ಅದು ಈಸಿ ಅನಿಸಿ ನೀವು ಕೆಲಸ ಶುರು ಮಾಡ್ತೀರಾ. ಅದಕ್ಕಾಗಿ ಯಾವಾಗ ನಿಮಗೆ ಓದೋಕ್ಕೆ ಮನಸ್ಸು ಬರ್ತಾ ಇರಲ್ಲ, ಆವಾಗ ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡಿ. ಒಂದು ಟ್ರಿಕ್ಕನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಬರೀ ಅರ್ಧ ಗಂಟೆ ಸ್ಟಡಿ ಮಾಡುವೆ, ಬರೀ 1 ಗಂಟೆ ಸ್ಟಡಿ ಮಾಡುವೆ, ಬರೀ ಇದೇ ಒಂದು ಚಾಪ್ಟರನ್ನು ಮಾಡುವೆ, ಒಂದೇ ಸಬ್ಜೆಕ್ಟ್ ಮಾಡಿ ಬಿಟ್ಬಿಡುವೆ ಅಂಥೇಳಿ ಸ್ಮಾಲ್ ಸ್ಟೆಪ್ಪನ್ನು ತೆಗೆದುಕೊಳ್ಳಿ. ನೀವು ಸ್ಟಡಿ ಮಾಡೋಕ್ಕೆ ಶುರು ಮಾಡ್ತೀರಾ. ಮತ್ತು ಸ್ಟಡಿ ಮಾಡುವಾಗ ನಿಮ್ಮ ಮೇಲೆ ಪ್ರೆಷರನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನನಗಿಷ್ಟೇ ಮಾರ್ಕ್ಸ್ ಬರಬೇಕು, ನಾನು ಕೂಡ ಟಾಪರ್ ಆಗಬೇಕು ಅಂತೆಲ್ಲ ನೀವು ನಿಮ್ಮ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಸಿಂಪ್ಲಿ ಸ್ಟಡಿ ಮಾಡಿ. ಓದೋದಿದೆ ಅಂತೇಳಿ ಓದೋಕ್ಕೆ ಶುರು ಮಾಡಿ. ನಾಲೆಜ್ಗೋಸ್ಕರ ಓದಿ. ನೀವು ಬರೀ ಮಾರ್ಕ್ಸ್ಗೋಸ್ಕರ ಓದ್ತೀನಿ ಅಂತಂದರೆ ಸುಮ್ಮನೆ ಫಾಲ್ತು ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ನಿಮ್ಮಿಂದ ಸ್ಟಡಿ ಮಾಡೋಕ್ಕಾಗಲ್ಲ. ಆರಾಮಾಗಿ ಕೂಲಾಗಿ ಓದೋಕ್ಕೆ ಶುರು ಮಾಡಿ. ಟಿಪ್ ನಂಬರ್ 2, ಆ್ಯಕ್ಟಿವ್ ರಿಕಾಲ್. ಇದು ತುಂಬಾ ಎಫೆಕ್ಟಿವ್ ಆಗಿರುವ ಒಂದು ಸ್ಟಡಿ ಟೆಕ್ನಿಕ್ ಆಗಿದೆ. ನೀವು ಬಾಯಿಪಾಠವನ್ನು ಮಾಡಿ ಓದೋಕ್ಕೆ ಹೋಗಬಾರ್ದು. ನೀವು ಸ್ವಲ್ಪ ಕಾನ್ಸೆಪ್ಟ್ಗಳನ್ನು ಸೆಲ್ಫ್ ನೋಟ್ಸನ್ನು ಮಾಡಬೇಕು. ಸೆಲ್ಫ್ ನೋಟ್ಸ್ ಮಾಡುವಾಗ ನಿಮಗೆ ಕ್ಲಾರಿಟಿ ಸಿಗತ್ತೆ. ಇದು ಇನ್ನೂ ಸ್ವಲ್ಪ ಟಾಪಿಕ್ಗಳು ಡೀಪಾಗಿ ಅರ್ಥ ಆಗ್ತವೆ. ಮತ್ತು ಭಾಳಷ್ಟು ಸ್ಟೂಡೆಂಟ್ಗಳು ಏನು ಮಾಡ್ತಾರಪ್ಪ ಅಂತಂದರೆ
ಪದೇ ಪದೇ ರಿಪೀಟಾಗಿ ಓದಿ ಅದನ್ನು ಬೈಪಾಠ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನೀವು ಆ ರೀತಿ ಮಾಡಬೇಡಿ. ಒಂದು ಸರ್ತಿ ನಾರ್ಮಲ್ ಆಗಿ ಕ್ಯಾಜುವಲ್ ಆಗಿ ಓದಿ, ಎರಡನೇ ಸರ್ತಿ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ತಾ ಓದಿ, ಮೂರನೇ ಸರ್ತಿ ನೀವೇನು ಮಾಡಿ ಸೆಲ್ಫ್ ನೋಟ್ಸನ್ನು ಪ್ರಿಪೇರ್ ಮಾಡಿ. ಅದಾದ ನಂತರ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಮತ್ತು ನೋಟ್ಬುಕ್ಕನ್ನು ನೋಟ್ಸ್ಗಳನ್ನು ಮುಚ್ಚಿಡಿ ಮತ್ತು ಆರಾಮಾಗಿ ಕೂತ್ಕೊಂಡ್ಬಿಟ್ಟು ನೀವೇನು ಓದಿದ್ದೀರಾ, ಏನು ಸ್ಟಡಿ ಮಾಡಿದ್ದೀರಲ್ಲ ಅದನ್ನು ರಿಕಾಲ್ ಮಾಡಿಕೊಳ್ಳಿ. ಈ ರೀತಿ ನೀವು ನಿಮ್ಮ ಬ್ರೈನಿಗೆ ರಿಕಾಲ್ ಮಾಡಿಕೊಳ್ಳುವ ಟಾಸ್ಕ್ಗಳನ್ನು ಕೊಡ್ತಾ ಇದ್ದೀರಪ್ಪ ಅಂತಂದರೆ ನಿಮ್ಮ ಬ್ರೈನ್ ಏನಾಗುತ್ತೆ, ಆಟೋಮೇಷನ್ ಮೋಡಿಗೆ ಹೋಗುತ್ತೆ. ನೀವು ಸುಮ್ಮನೆ ಹಾಗೆ ಖಾಲಿ ಮೇಲಿಂದ ಮೇಲೆ ಈ ರೀತಿ ಓದ್ಬಿಟ್ರೂ ಕೂಡ ನಿಮ್ಮ ಬ್ರೈನಿಗೆ ಗೊತ್ತಿರುತ್ತಲ್ಲ ಈತ ಓದಿದ್ದಾನೆ ಅಂತಂದರೆ ಮತ್ತೆ ನನಗೆ ಡಾಟಾ ಕೇಳ್ತಾನೆ, ರಿಕಾಲ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾನೆ ಅಂಥೇಳಿ ಅದು ಆಟೋಮೆಟಿಕ್ ಎಲ್ಲವನ್ನು ಪ್ರೊಸೆಸ್ ಮಾಡಿ ಇಟ್ಕೊಳ್ಳೋಕ್ಕೆ ತಯಾರಿಯನ್ನು ಮಾಡುತ್ತೆ. ಅದಕ್ಕಾಗಿ ಬೈಪಾಠ ಮಾಡುವ ಬದಲಿ ರಿಪೀಟಾಗಿ ಓದೋ ಬದಲಿ ನೀವು ಒಂದು ಸರ್ತಿ 2 ಸರ್ತಿ ಆರಾಮಾಗಿ ಓದಿ ನೋಟ್ಸ್ ಮಾಡಿದ ನಂತರ ಎಲ್ಲವನ್ನು ಮುಚ್ಚಿಟ್ಬಿಟ್ಟು ಏನು ಓದಿದ್ದೀರಾ ಅನ್ನೋದನ್ನು ಕಣ್ಮುಚ್ಚಿ ಕುಳಿತುಕೊಂಡ್ಬಿಟ್ಟು ಆರಾಮಾಗಿ ಎಲ್ಲವನ್ನು ನೆನಪಿಸ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಬ್ರೈನ್ ಶಾರ್ಪ್ ಆಗುತ್ತೆ, ಓದಿದ್ದೆಲ್ಲವೂ ಕೂಡ ಜಾಸ್ತಿ ದಿನಗಳ ತನಕ ನೆನಪಲ್ಲಿ ಇರುತ್ತೆ. ಟಿಪ್ ನಂಬರ್ 3, ಫಾಲೋ ಫೈವ್ಮನ್ ಟೆಕ್ನಿಕ್. ಈ ಫೈವ್ಮನ್ ಟೆಕ್ನಿಕ್ ಇದೆಯಲ್ಲ, ಇದು ಕೂಡ ಒಂದು ಎಫೆಕ್ಟಿವ್ ಆಗಿರುವ ಸ್ಟಡಿ ಟಿಪ್ಸ್ ಆಗಿದೆ. ಇದೇನು ಹೇಳತ್ತಪ್ಪ ಅಂತಂದರೆ, ಟು ಲರ್ನ್ ರೀಡ್, ಟು ನೋ ರೈಟ್, ಟು ಮಾಸ್ಟರ್ ಟೀಚ್, ಸ್ಟಾರ್ಟ್ ಟೀಚಿಂಗ್ ಟು ಲರ್ನ್. ನೀವು ಯಾವಾಗ ಏನೊಂದು ಕಲ್ತಿರ್ತೀರಲ್ಲ ಅದನ್ನು ಬೇರೆಯವರಿಗೆ ಕಲಿಸ್ತಿರಲ್ಲ ಆವಾಗ ನೀವು ಪರ್ಫೆಕ್ಟ್ ಆಗ್ತೀರಾ, ಅದರಲ್ಲಿ ಮಾಸ್ಟರ್ ಆಗ್ತೀರಾ. ನೀವೀಗ ಸ್ಟೂಡೆಂಟ್ ಇದ್ದೀರಾ ಅಂತ ಅಂದ್ಕೊಳ್ಳಿ, ನೀವೇನು ಮಾಡಬೇಕಪ್ಪ ಅಂತಂದರೆ ಅದನ್ನು ಬೇರೆಯವರಿಗೆ ಟೀಚ್ ಮಾಡಬೇಕು. ಇವತ್ತು ಯಾವ ಚಾಪ್ಟರನ್ನು ಓದಿದ್ರಿ, ಯಾವ ಟಾಪಿಕ್ ನಿಮಗೆ ಅರ್ಥ ಆಯಿತು, ಏನನ್ನು ಕಲ್ತ್ಕೊಂಡ್ರಲ್ಲ, ಯಾವಾಗ ಇದನ್ನು ನೀವು ಬೇರೆಯವರಿಗೆ ಹೇಳ್ತಿರೋ, ಬೇರೆಯವರಿಗೆ ಟೀಚ್ ಮಾಡ್ತಿರೋ ಆವಾಗ ಇದರಲ್ಲಿ ನೀವು ಮಾಸ್ಟರ್ ಆಗ್ತೀರಾ. ಇದನ್ನು ನೀವು ಮರೆಯೋಕ್ಕೆ ಚಾನ್ಸೇ ಇಲ್ಲ. ಬರೀ ನೀವು ಓದಿದ್ದೀರಾ ಅಂತಂದರೆ ಏನಾಗುತ್ತೆ, ಅದು ಅರ್ಥ ಆಗ್ಬೋದಷ್ಟೇ. ಆದರೆ ಯಾವಾಗ ನೀವು ಓದಿರೋದನ್ನು ಕಲ್ತಿರೋದನ್ನು ಬೇರೆಯವರಿಗೆ ಟೀಚ್ ಮಾಡ್ತಿರಲ್ಲ ಅದರಲ್ಲಿ ನೀವು ಮಾಸ್ಟರ್ ಆಗ್ತೀರಾ, ನೀವೇ ಟೀಚರ್ಗಿಂತಲೂ ಸ್ಮಾರ್ಟ್ ಆಗ್ತೀರಾ. ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿಕೊಡಿ, ಗ್ರೂಪ್ ಸ್ಟಡಿ ಮಾಡ್ತಾ ಇರ್ತೀರಲ್ಲ ಆವಾಗ ನೀವೇನು ಕಲ್ತಿದ್ದೀರಲ್ಲ ಆ ಟಾಪಿಕ್ಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಕ್ಸ್ಪ್ಲೇನ್ ಮಾಡಿ ನೀವು ಪರ್ಫೆಕ್ಟ್ ಆಗ್ತೀರಾ. ನಿಮ್ಮೊಂದಿಗೆ ಯಾರೂ ಕೂಡ ಗ್ರೂಪ್ ಸ್ಟಡಿ ಮಾಡೋಕ್ಕಿಲ್ಲಪ್ಪ ಅಂತಂದರೆ ನೀವು ನಿಮಗಿಂತಲೂ ಚಿಕ್ಕವರಿರುವವರಿಗೆ ಇದನ್ನು ಕಲಿಸ್ಬೋದು. ಇಲ್ಲ ಯಾರಿಗೂ ಕೂಡ ಕಲಿಸೋಕೆ ಇಷ್ಟ ಇಲ್ಲಪ್ಪ ಅಂತಂದರೆ ಮನೆಯಲ್ಲೇ ಏನು ಮಾಡಿ ಒಂದು ವೈಟ್ ಬೋರ್ಡನ್ನು ತೆಗೆದುಕೊಂಡು ಬಂದುಬಿಡಿ, ಅಲ್ಲಿ ನೀವು ಗೋಡೆಗಳಿಗೆ ಕಲಿಸಿ. ನೀವು ಹೊರಗಡೆ ಪಾರ್ಕಲ್ಲಿ ಸುತ್ತಾಡ್ತಾ ಇರ್ತೀರಲ್ಲ ವಾಕಿಂಗ್ ಮಾಡೋಕ್ಕೆ, ಅಲ್ಲಿ ಗಿಡ ಮರ ಬಳ್ಳಿಗಳಿಗೆ ಕಲಿಸಿ, ಕಲ್ಲುಗಳಿಗೆ ಕಲಿಸಿ. ಒಟ್ಟಿನಲ್ಲಿ ನೀವೇನೇನೆಲ್ಲವನ್ನು ಕಲ್ತಿದ್ದೀರಲ್ಲ ಓದಿದ್ದೀರಲ್ಲ ಅದನ್ನೆಲ್ಲವನ್ನು ನೀವು ಟೀಚ್ ಮಾಡಿ ಮತ್ತು ಅದರಲ್ಲಿ ಮಾಸ್ಟರ್ ಆಗಿ. ಈ ರೀತಿ ನೀವು ಮಾಡಿದ್ರಪ್ಪ ಅಂತಂದರೆ ನೀವೇನೇನೆಲ್ಲ ಕಲ್ತಿದ್ದೀರಲ್ಲ ಅದೆಲ್ಲವೂ ಕೂಡ ನಿಮ್ಮ ನೆನಪಲ್ಲಿ ಉಳಿಯುತ್ತೆ, ನಿಮಗೆ ನಾಲೆಜ್ ಬಂದಿರುತ್ತೆ, ಕರೇಜು ಕಾನ್ಫಿಡೆನ್ಸ್ ಬಂದಿರುತ್ತೆ ಮತ್ತು ಎಕ್ಸಾಮ್ಗಳನ್ನು ನೀವು ಕೂಡ ಈಸಿಯಾಗಿ ಸಕ್ಸಸ್ಫುಲ್ಲಾಗಿ ವಿತ್ ಕಾನ್ಫಿಡೆನ್ಸ್ ಫೇಸ್ ಮಾಡ್ತೀರಾ ಮತ್ತು ಟಾಪಲ್ಲಿ ಬಂದೇ ಬರ್ತೀರಾ. ಸೊ ನಾನು ಈ ಒಂದು ಫೈವ್ಮನ್ ಟೆಕ್ನಿಕ್ ಇದೆಯಲ್ಲ ಇದನ್ನು 6th ಕ್ಲಾಸ್ನಿಂದಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇರುವೆ. ಸೊ ನಾನು ಏನೇ ಓದಿದ್ರೂ ಕೂಡ ನಾನು ಏನೇ ಕಲ್ತರೂ ಕೂಡ ಅದನ್ನು ಬೇರೆಯವರಿಗೆ ಟೀಚ್ ಮಾಡುವೆ. ಮುಂದೆ ಕೇಳೋಕ್ಕೆ ಯಾರೂ ಇಲ್ಲಪ್ಪ ಅಂತಂದರೆ ನಾನು ಗೋಡೆಗಳಿಗೆ ಟೀಚ್ ಮಾಡುವೆ. ನನ್ನ ಮನೆಯಲ್ಲಿ ಎನಿ ಟೈಮ್ ಒಂದು ವೈಟ್ ಬೋರ್ಡ್ ಇರುತ್ತೆ, ಅದರಲ್ಲಿ ನಾನು ಈ ರೀತಿ ಟೀಚ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡುವೆ. ಸೊ ನೀವು ಕೂಡ ಈ ರೀತಿ ಮಾಡಿ. ಭಾಳ ಜನ ಕೇಳ್ತಾರೆ ನೀನು ಲಾಸ್ಟ್ ಬೆಂಚರ್ ಆಗಿದ್ದರೂ ಕೂಡ ಹೆಂಗೆ ಟಾಪರ್ ಆಗ್ತಾ ಇದ್ದೆ ಅಂತೇಳಿ. ನಾನು ಇದೇ ಒಂದು ಟೆಕ್ನಿಕನ್ನು ಫಾಲೋ ಮಾಡ್ತಾ ಇದ್ದೆ. 1 ಗಂಟೆ ಓದಿದ್ನಪ್ಪ ಅಂತಂದರೆ ಅರ್ಧ ಗಂಟೆ ಓದಿರೋದನ್ನೇ ರಿಕಾಲ್ ಮಾಡ್ತಾ ಇದ್ದೆ, ಅದನ್ನೇ ಅರ್ಧ ಗಂಟೆ ಮತ್ತೆ ನಾನು ಟೀಚ್ ಮಾಡ್ತಾ ಇದ್ದೆ. ನಾನು 10th 8th 9th ಕ್ಲಾಸ್ ಸ್ಟೂಡೆಂಟ್ಸ್ಗಳಿಗೆ ಕ್ಲಾಸ್ ತೊಗೋತಾ ಇದ್ದೆ. PUCಯಲ್ಲಿರುವಾಗ 10th ಹುಡುಗರಿಗೆ ತೊಗೋತಾ ಇದ್ದೆ, ಡಿಗ್ರಿ ಬಂದಾಗ 10th PUC ಹುಡುಗರಿಗೆ ತೊಗೋತಾ ಇದ್ದೆ. ಸೊ ಕಾನ್ಸೆಪ್ಟ್ಗಳು ಎಲ್ಲವೂ ಕೂಡ ಆಲ್ಮೋಸ್ಟ್ ಆಲ್ ಅವೇ ಇರ್ತವೆ. ಸೊ ಜಸ್ಟ್ ಒಂದು ಸ್ವಲ್ಪ ಅಡ್ವಾನ್ಸ್ ಆಗಿರುತ್ತೆ, ಯಾವುದಾದ್ರೂ ಟಾಪಿಕನ್ನು ಹಾಕಿರ್ತಾನೆ ಇಲ್ಲ ತೆಗೆದಿರ್ತಾನೆ, ಇಷ್ಟೇ ಸಿಲೆಬಸ್ಸು ಅಲ್ಟ್ರಾ ಆಗಿರುತ್ತೆ, ಜಾಸ್ತಿ ಏನು ಚೇಂಜಸ್ ಆಗಿರಲ್ಲ. ಇನ್ನು ನೀವು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸ್ಟಡಿ ಮಾಡ್ತಾ ಇದ್ದೀರಪ್ಪ ಅಂತಂದರೂ ಕೂಡ ನೀವು ನಿಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನೀವೇನು ಸ್ಟಡಿ ಮಾಡಿರ್ತೀರಲ್ಲ ಅದನ್ನೇ ಟೀಚ್ ಮಾಡ್ಬೋದು. ಆಮ್ ಐ ರೈಟ್? ನಿಮಗೆ ಒಂದು ವೇಳೆ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು, ಮೊನೆಟೈಸೇಷನ್ನು, ವಿಡಿಯೋ ಎಡಿಟಿಂಗ್ಗಳನ್ನು ಕಲಿಯುವ ಆಸೆ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರುವೆ, ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೋರ್ಸಸ್ಗಳಿಗೆ ಜಾಯಿನ್ ಆಗಿ ಕಲೀರಿ. ಟಿಪ್ ನಂಬರ್ 4, ಫಾಲೋ 50-10 ರೂಲ್. ಭಾಳಷ್ಟು ಜನ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರಪ್ಪ ಅಂತಂದರೆ ಕಂಟಿನ್ಯೂಸ್ ಆಗಿ 3-4 ಗಂಟೆ ಕೂತ್ಕೊಂಡ್ಬಿಟ್ಟು ಸ್ಟಡಿ ಮಾಡ್ತಾರೆ. ಮಧ್ಯದಲ್ಲಿ ನೀರು ಕುಡಿಯಲ್ಲ, ರೆಸ್ಟ್ ತೆಗೆದುಕೊಳ್ಳಲ್ಲ, ಸುಸು ಮಾಡೋಕ್ಕೆ ಕೂಡ ಹೋಗಲ್ಲ, ಸುಮ್ಮನೆ ಒಂದು ರೂಮಲ್ಲಿ ತಮ್ಮನ್ನು ತಾವು ಲಾಕ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂಸ್ ಆಗಿ ಓದ್ತಾ ಹೋಗ್ತಾರೆ. ಸೊ ಈ ಒಂದು ಸ್ಟುಪಿಡಿಟಿಯನ್ನು ನೀವು ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಬ್ರೈನ್ ಇದೆಯಲ್ಲ ಇದೇನು ಡಸ್ಟ್ಬಿನ್ ಅಲ್ಲ, ಸಿಕ್ಕಿದ್ದನ್ನೆಲ್ಲ ತಂದು ತುರುಕ್ತೀನಿ ಅನ್ನೋಕ್ಕೆ. ಸೊ ನಿಮ್ಮ ಬ್ರೈನಿಗೂ ಕೂಡ ಟಯರ್ಡ್ ಆಗುತ್ತೆ, ಅದಕ್ಕೂ ಕೂಡ ರೆಸ್ಟ್ ಬೇಕಾಗಿರುತ್ತೆ.
ಸೊ ನಿಮ್ಮ ಲಿಸನಿಂಗ್ ಕೆಪಾಸಿಟಿ ಇರುತ್ತೆ, ಒಂದು ಮೆಮೊರೈಸಿಂಗು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಇರುತ್ತಲ್ಲ, ಅದು ತುಂಬಾ ಕಮ್ಮಿ ಟೈಮಿಂದ ತನಕ ಇರುತ್ತೆ. ಅಂದರೆ 45 ನಿಮಿಷದ ತನಕ ಇರುತ್ತೆ, ಮ್ಯಾಕ್ಸಿಮಮ್ 1 ಗಂಟೆ ಇರುತ್ತೆ. ಅದಕ್ಕಾಗಿಯೇ ಸ್ಕೂಲು ಕಾಲೇಜುಗಳಲ್ಲಿ ಪೀರಿಯಡ್ಸ್ಗಳನ್ನು ಮಾಡಿರ್ತಾರೆ. 1 ಗಂಟೆ ಆದ ತಕ್ಷಣ ಒಬ್ಬರು ಲೆಕ್ಚರರ್ ಹೋದ್ರಪ್ಪ ಅಂತಂದರೆ ಮತ್ತೊಬ್ಬ ಲೆಕ್ಚರರ್ ಬರ್ತಾರೆ. ಕಂಟಿನ್ಯೂಸ್ ಆಗಿ ಯಾರೂ ಕೂಡ ಟೀಚ್ ಮಾಡಲ್ಲ, ಮಧ್ಯೆ ಮಧ್ಯೆ ಗ್ಯಾಪ್ ಕೊಟ್ಟಿರ್ತಾರೆ. ಯಾಕಪ್ಪ ಅಂತಂದರೆ ನಿಮ್ಮ ಬ್ರೇನಿನ ಒಂದು ಎಕ್ಸೆಪ್ಟಿಂಗ್ ಕೆಪಾಸಿಟಿ ಇದೆಯಲ್ಲ ಅದು ಅಷ್ಟೇ ಇರುತ್ತೆ. ಅದಕ್ಕಾಗಿ ನೀವು ಕಂಟಿನ್ಯೂಸ್ ಆಗಿ 3-4 ಗಂಟೆ ಫುಲ್ ಡೇ ಒಂದೇ ಜಾಗದಲ್ಲಿ ಕುಂತು ಸ್ಟಡಿ ಮಾಡಬಾರ್ದು. ನೀವು 50-10 ರೂಲನ್ನು ಫಾಲೋ ಮಾಡಬೇಕು. ಈ ರೂಲ್ ಏನು ಹೇಳತ್ತಪ್ಪ ಅಂತಂದರೆ, ನೀವು ಪ್ರತಿ ಗಂಟೆಗೆ ನೀವು ಸ್ಟಡಿ ಮಾಡುವ ಚಾಪ್ಟರ್ಗಳನ್ನು ಇಲ್ಲವೇ ಸಬ್ಜೆಕ್ಟ್ಗಳನ್ನು ಚೇಂಜ್ ಮಾಡಬೇಕು. 1 ಗಂಟೆ ನೀವು ಕೆಮಿಸ್ಟ್ರಿಯನ್ನು ಓದಿದ್ದೀರಪ್ಪ ಅಂತಂದರೆ ಇನ್ನೊಂದು ಗಂಟೆ ಬಯಾಲಜಿಯನ್ನು ಓದಿ, ಮತ್ತೊಂದು ಗಂಟೆ ನೀವು ಮ್ಯಾಥ್ಸನ್ನು ಪ್ರಾಕ್ಟೀಸ್ ಮಾಡಿ, ಮತ್ತೊಂದು ಗಂಟೆ ಯಾವುದಾದ್ರೂ ಲ್ಯಾಂಗ್ವೇಜ್ ಸಬ್ಜೆಕ್ಟನ್ನು ತೆಗೆದುಕೊಳ್ಳಿ. ಹಿಂದಿ ತೆಗೆದುಕೊಳ್ಳಿ, ಕನ್ನಡ ತೆಗೆದುಕೊಳ್ಳಿ, ಮರಾಠಿ ತೆಗೆದುಕೊಳ್ಳಿ, ಇಂಗ್ಲೀಷ್ ತೆಗೆದುಕೊಳ್ಳಿ. ಈ ರೀತಿ ನಿಮ್ಮ ಯಾವ ಲ್ಯಾಂಗ್ವೇಜ್ಗಳಿರ್ತಾವಲ್ಲ ಅವುಗಳನ್ನು ತೆಗೆದುಕೊಳ್ಳಿ. ಕಂಟಿನ್ಯೂಸ್ ಆಗಿ ಒಂದೇ ಸಬ್ಜೆಕ್ಟ್ ಓದ್ತಾ ಕೊಡೋದಲ್ಲ, ಪ್ರತಿ 1 ಗಂಟೆಗೆ ನೀವು ನಿಮ್ಮ ಸಬ್ಜೆಕ್ಟನ್ನು ಚೇಂಜ್ ಮಾಡಬೇಕು. ಮತ್ತು ಈ 1 ಗಂಟೆಯಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ 50 ನಿಮಿಷ ಫುಲ್ಲಿ ಫೋಕಸ್ಡ್ ಆಗಿ ಸ್ಟಡಿ ಮಾಡಬೇಕು ಮತ್ತು 10 ನಿಮಿಷ ರೆಸ್ಟನ್ನು ತೆಗೆದುಕೊಳ್ಬೇಕು. 50 ನಿಮಿಷ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತೀರಾ, 10 ನಿಮಿಷ ರೆಸ್ಟ್ ತೆಗೆದುಕೊಂಡಿರ್ತೀರಪ್ಪ ಅಂತಂದರೆ ಇದರಲ್ಲಿ ನೀವೇನು ಮಾಡಬೇಕು, ಮತ್ತೊಮ್ಮೆ ಮುಖ ತೆಗೆದುಕೊಳ್ಬೇಕು. ಟೀ ಕುಡಿಯೋಂಗಿದ್ರೆ ಟೀ ಕುಡಿಬೇಕು, ಇಲ್ಲ ಜ್ಯೂಸ್ ಕುಡಿಬೇಕು. ಏನಾದರೂ ಸಣ್ಣ ಪುಟ್ಟ ಸ್ನ್ಯಾಕ್ಸ್ ತಿನ್ನೋದಿದೆ ಅಂತಂದರೆ ತಿನ್ನಬೇಕು. ವಾಶ್ರೂಮಿಗೆ ಹೋಗಿ ಬರೋದಿದೆ ಅಂತಂದರೆ ವಾಶ್ರೂಮಿಗೆ ಹೋಗಿ ಬರಬೇಕು. ಈ ರೀತಿ 10 ನಿಮಿಷ ನೀವು ಬೇರೆ ಆ್ಯಕ್ಟಿವಿಟಿಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕು. ಅದಾದ ನಂತರ ಮತ್ತೆ ಸಬ್ಜೆಕ್ಟನ್ನು ಚೇಂಜ್ ಮಾಡಿಬಿಟ್ಟು ಮತ್ತೆ ಓದೋಕ್ಕೆ ಕೂತ್ಕೋಬೇಕು. ಈ ರೀತಿ ನೀವು ಸಣ್ಣ ಸಣ್ಣ ಬ್ರೇಕ್ಸ್ಗಳನ್ನು ತೆಗೆದುಕೊಳ್ತಾ ಆರಾಮಾಗಿ ಕಂಫರ್ಟೇಬಲ್ ಆಗಿ ಸ್ಟಡಿ ಮಾಡಬೇಕು. ಕಿರಿಕಿರಿ ಮಾಡ್ಕೋಬಾರ್ದು. ಟಿಪ್ ನಂಬರ್ 5, ಅಪ್ಲೈ 80-20 ರೂಲ್. ಈ 80-20 ರೂಲ್ ಇದೆಯಲ್ಲ, ಇದು ಎಲ್ಲದರಲ್ಲೂ ಕೂಡ ಅಪ್ಲೈ ಆಗುತ್ತೆ. ನೀವು ಸ್ಟಡಿ ಮಾಡಿ, ಜಾಬ್ ಮಾಡಿ, ಬಿಸ್ನೆಸ್ ಮಾಡಿ, ರಿಲೇಷನ್ಶಿಪ್ ಇರಲಿ ಅಥವಾ ಫೈನಾನ್ಸ್ ಇರಲಿ, ಎಲ್ಲದರಲ್ಲೂ ಕೂಡ 80-20 ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ. ಈ ಒಂದು ಪ್ರಿನ್ಸಿಪಲನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಹಾಕೋ 20% ಎಫರ್ಟ್ಗಳಿಂದ ನಿಮಗೆ 80% ರಿಸಲ್ಟ್ಗಳು ಸಿಗ್ತಾ ಇರ್ತವೆ. ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಸ್ಟಡೀಸಲ್ಲಿ ಫೋಕಸ್ ಆನ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದು ತುಂಬಾ ಇಂಪಾರ್ಟೆಂಟ್ ಆಗಿದೆಯೋ ಅದರ ಮೇಲೆ ನೀವು ಫಸ್ಟ್ ಫೋಕಸ್ ಮಾಡಬೇಕು, ಜಾಸ್ತಿ ಫೋಕಸ್ ಮಾಡಬೇಕು. ಫಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಸಿಲೆಬಸನ್ನು ಥರೋವಾಗಿ ಸ್ಟಡಿ ಮಾಡಬೇಕು. ಫಸ್ಟ್ ಸ್ಟಡಿ ದ ಸಿಲೆಬಸ್, ಏನೇನಿದೆ ಎಕ್ಸಾಮ್ಗೆ, ಏನೇನು ಬರುತ್ತೆ, ಯಾವುದಕ್ಕೆ ಎಷ್ಟು ಮಾರ್ಕ್ಸ್ಗಳನ್ನು ಅಲೋಟ್ ಮಾಡಿದ್ದಾರೆ ಅಂಥೇಳಿ ನೀವು ಬ್ಲೂ ಪ್ರಿಂಟನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಅದಾದ ನಂತರ ನೀವೇನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಡಿಫಿಕಲ್ಟ್ ಆಗಿರುವ ಮತ್ತು ಯಾವ ಸಬ್ಜೆಕ್ಟ್ನಿಂದ ಯಾವ ಟಾಪಿಕ್ಸ್ನಿಂದ ಜಾಸ್ತಿ ಮಾರ್ಕ್ಸ್ಗಳು ಎಕ್ಸಾಮಿಗೆ ಬರ್ತಾವಲ್ಲ ಅದನ್ನು ಓದಬೇಕು ಫಸ್ಟ್ ನೀವು. ಈ ರೀತಿ ನೀವು 80-20 ಪ್ರಿನ್ಸಿಪಲ್ನಂತೆ ಸ್ಟಡಿ ಮಾಡಿದ್ರಪ್ಪ ಅಂತಂದರೆ ಗ್ಯಾರಂಟಿ ನೀವು ಜಾಸ್ತಿ ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡೇ ಮಾಡ್ತೀರಾ. ನಿಮಗೆ ಇನ್ನೂ ಡೀಪಾಗಿ 80-20 ಪ್ರಿನ್ಸಿಪಲ್ನ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಆಸೆ ಇದ್ದರೆ ಮತ್ತು ಹೇಗೆ ಸ್ಟಡೀಸ್ಗಳಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಅನ್ನೋದನ್ನು ಕಲಿಯುವ ಆಸೆ ಇದ್ದರೆ ನೀವೇನು ಮಾಡಿ, roaringbusinesschool.comಗೆ ವಿಸಿಟ್ ಮಾಡಿ, ಇಲ್ಲವೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನನ್ನ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ ಮತ್ತು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಖುಷಿಯಾಗಿ ಸ್ಟಡಿ ಮಾಡಿ. ಟಿಪ್ ನಂಬರ್ 6, ಸ್ಟಡಿ ಆಟ್ ಅ ಕ್ಲೀನ್ ಆ್ಯಂಡ್ ಪೀಸ್ಫುಲ್ ಪ್ಲೇಸ್. ನೀವು ಎಂಥ ಜಾಗದಲ್ಲಿ ಕುಳಿತುಕೊಂಡ್ಬಿಟ್ಟು ಸ್ಟಡಿ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸ್ಟಡಿ ಮಾಡುವಾಗ ಕ್ಲೀನ್ ಆಗಿರುವ ಜಾಗದಲ್ಲಿ ಕುಂತು ಸ್ಟಡಿ ಮಾಡಬೇಕು ಮತ್ತು ಅಲ್ಲಿ ಪೀಸ್ಫುಲ್ನೆಸ್ ಇರಬೇಕು, ಶಾಂತತೆ ಇರಬೇಕು, ಸಿಕ್ಕಾಪಟ್ಟೆ ನಾಯ್ಸ್ ಇರಬಾರ್ದಲ್ಲಿ. ನಿಮ್ಮ ಸ್ಟಡಿ ರೂಮನ್ನು ಕೂಡ ನೀವು ಕ್ಲೀನಾಗಿ ಇಟ್ಕೋಬೇಕು. ಇದು ನನ್ನ ಸ್ಟಡಿ ರೂಮ್ ಆಗಿದೆ. ಬಟ್ ಇದರಲ್ಲಿ ನನ್ನ ಸೊಸೆ ಕೂಡ ಬರ್ತಾಳೆ, ನಮ್ಮ ಅಕ್ಕನ ಚಿಕ್ಕ ಮಗಳು. ಅವಳು ಇಲ್ಲೆಲ್ಲ ಗೋಡೆಗಳ ಮೇಲೆ ಡ್ರಾಯಿಂಗ್ಗಳನ್ನು ಬಿಡಿಸಿದ್ದಾಳೆ. ಅದನ್ನು ಬಿಟ್ಟರೆ ಈ ರೂಮ್ ಇದೆಯಲ್ಲ ಫುಲ್ಲಿ ಶಾಂತವಾಗಿದೆ ಮತ್ತು ಫುಲ್ಲಿ ಕ್ಲೀನ್ ಆಗಿದೆ. ಮತ್ತು ನಿಮ್ಮ ಮನೆಯಲ್ಲಿ ಅಂತಹ ಶಾಂತವಾದ ಜಾಗ ಇಲ್ಲಪ್ಪ, ನಿಮಗಾಗಿ ಸೆಪ್ರೇಟ್ ಆಗಿರುವ ಸ್ಟಡಿ ರೂಮ್ ಇಲ್ಲಪ್ಪ ಅಂತಂದರೆ ನೀವೇನು ಮಾಡಬೇಕು, ಯಾವುದಾದ್ರೂ ಪಾರ್ಕಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ಓದ್ಬೋದು. ಇಲ್ಲ ಈಗ ಎಲ್ಲ ಸಿಟೀಸ್ಗಳಲ್ಲೂ ಕೂಡ ಸ್ಟಡಿ ಲೈಬ್ರರಿಗಳು ಬಂದಿವೆ, ಸ್ಟಡಿ ರೂಮ್ಗಳು ಬಂದಿವೆ. ಅಲ್ಲಿ ನೀವು ಅಡ್ಮಿಷನನ್ನು ತೆಗೆದುಕೊಂಡ್ಬಿಟ್ಟು ರೆಗ್ಯುಲರ್ ಆಗಿ ಅಲ್ಲಿ ಹೋಗಿ ಸ್ಟಡಿ ಮಾಡ್ಬೋದು. ಅಲ್ಲಿ ನಿಮಗೆ AC ಹಾಕಿರ್ತಾರೆ, ಫ್ಯಾನ್ ಹಾಕಿರ್ತಾರೆ, ವಾಶ್ರೂಮ್ ಫೆಸಿಲಿಟಿ ಕೊಡ್ತಾರೆ, ಕುಡಿಯೋಕೆ ನೀರು ಇಟ್ಟಿರ್ತಾರೆ ಮತ್ತು ಅಲ್ಲಿ ಬುಕ್ಸ್ಗಳನ್ನು ಕೂಡ ಅವರು ಪ್ರೊವೈಡ್ ಮಾಡ್ತಾರೆ. ಈ ರೀತಿ ನೀವು ಸ್ಟಡಿ ಲೈಬ್ರರಿಗೆ ಹೋಗಿ ಕೂಡ ಓದ್ಬೋದು. ಇಲ್ಲವೇ ನಿಮ್ಮ ಮನೆಯಲ್ಲೇ ಸೆಪ್ರೇಟ್ ರೂಮ್ ಇತ್ತಪ್ಪ ಅಂತಂದರೆ ನೋ ಪ್ರಾಬ್ಲಮ್.
ಒಟ್ಟಿನಲ್ಲಿ ನೀವು ಒಂದು ಶಾಂತವಾಗಿರುವ ಜಾಗದಲ್ಲಿ ಕುಳಿತುಕೊಂಡ್ಬಿಟ್ಟು ಸ್ವಚ್ಛವಾಗಿರುವ ಜಾಗದಲ್ಲಿ ಕುಳಿತುಕೊಂಡ್ಬಿಟ್ಟು ಸ್ಟಡಿ ಮಾಡಬೇಕು. ಅಂದಾಗಲೇ ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ಮತ್ತು ಮೆದುಳು ಕೂಡ ಪ್ರಶಾಂತವಾಗಿರುತ್ತೆ, ಓದಿದ್ದೆಲ್ಲವೂ ಕೂಡ ಅರ್ಥ ಆಗುತ್ತೆ ಮತ್ತು ನೆನಪಲ್ಲಿ ಉಳಿಯುತ್ತೆ. ಕಸದ ತೊಟ್ಟಿಯಲ್ಲಿ ಕೂತ್ಕೊಂಡ್ಬಿಟ್ಟು ಓದ್ತೀನಿಯಪ್ಪ ಅಂತಂದರೆ ನಿಮ್ಮಿಂದ ಓದೋಕ್ಕಾಗಲ್ಲ. ಟಿಪ್ ನಂಬರ್ 7 ಆ್ಯಂಡ್ ಲಾಸ್ಟ್, ಸ್ಲೀಪ್ ವೆಲ್ ಆ್ಯಂಡ್ ಎಕ್ಸರ್ಸೈಸ್ ಡೈಲಿ. ನೀವು ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ಎಕ್ಸರ್ಸೈಸ್ ಮಾಡಲೇಬೇಕು. ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ, ರನ್ನಿಂಗ್, ವಾಕಿಂಗ್, ಜಂಪಿಂಗ್ ಎಕ್ಸೆಟ್ರಾ ಏನು ಇಷ್ಟನೋ ಅದನ್ನೆಲ್ಲವನ್ನು ಮಾಡಿ. ಒಟ್ಟಿನಲ್ಲಿ ಪ್ರತಿದಿನ ನೀವು ಸ್ವಲ್ಪನಾದರೂ ಬೆವರನ್ನು ಸುರಿಸಲೇಬೇಕು. ನೀವು ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಹೆಲ್ದಿಯಾಗಿರುತ್ತೆ. ಹೆಲ್ದಿ ಬಾಡಿಯಲ್ಲೇ ಒಂದು ಹೆಲ್ದಿ ಮೈಂಡ್ ಇರೋಕ್ಕೆ ಸಾಧ್ಯ ಇದೆ. ನಿಮ್ಮ ಬಾಡಿ ಹೆಲ್ದಿಯಾಗಿದ್ದರೆ ಮಾತ್ರ ನಿಮ್ಮ ಮೈಂಡ್ ಹೆಲ್ದಿಯಾಗಿರುತ್ತೆ, ಮೈಂಡ್ ಹೆಲ್ದಿಯಾಗಿದ್ದರೆ ಮಾತ್ರ ಬಾಡಿ ಹೆಲ್ದಿಯಾಗಿರುತ್ತೆ. ಎರಡೂ ಕೂಡ ಇಂಟರ್ ಡಿಪೆಂಡೆಂಟ್ ಆಗಿವೆ. ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಟಿಮೇಟ್ ಪರ್ಪಸ್ ಏನಿರುತ್ತೆ, ಎಕ್ಸಾಮಲ್ಲಿ ಪಾಸ್ ಆಗೋದು, ಜಾಸ್ತಿ ಸ್ಕೋರನ್ನು ಮಾಡೋದಿರುತ್ತೆ. ಸೊ ಎಕ್ಸಾಮ್ ಟೈಮಲ್ಲೇ ನಿಮ್ಮ ಆರೋಗ್ಯ ತಪ್ಪೋಗಿಬಿಟ್ರೆ ಏನು ಮಾಡ್ತೀರಾ ಆವಾಗ? ಅದಕ್ಕಾಗಿ ನಿಮ್ಮ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ನೀವು ನಿಮ್ಮ ಅಕಾಡೆಮಿಕ್ ಇಯರ್ ಶುರು ಆದ ಮೊದಲ ದಿನದಿಂದಲೇ ಹೆಲ್ದಿಯಾಗಿರುವ ಹ್ಯಾಬಿಟ್ಸ್ಗಳನ್ನು ಬೆಳೆಸ್ಕೋಬೇಕು. ದಿನಾಲೂ ಬೆಳಗ್ಗೆ ಬೇಗನೆ ಎದ್ದೇಳಬೇಕು, ಎಕ್ಸರ್ಸೈಸ್ ಮಾಡಬೇಕು, ಮತ್ತು ನೀವು ಸ್ಕೂಲು ಕಾಲೇಜ್ಗಳಿಗೆ ಹೋಗಿ ಎಲ್ಲ ಕ್ಲಾಸ್ಗಳನ್ನು ಸರಿಯಾಗಿ ಅಟೆಂಡ್ ಮಾಡಬೇಕು. ಯಾವ ಟೀಚರ್ಸ್ಗೆ ಕಲ್ಸಕ್ಕೆ ಬರಲ್ವೋ, ಬರೀ ನೋಟ್ಸನ್ನು ಎಲ್ಲಿಂದಲೋ ಕದ್ಕೊಂಬಂದ್ಬಿಟ್ಟು ಜೆರಾಕ್ಸ್ ತೊಗೊಂಬಂದ್ಬಿಟ್ಟು ಚೀಟಿ ಬರೆದವ್ರ ಥರ ಬೋರ್ಡ್ ಮೇಲೆ ಬರೆಯೋದು, ಅದನ್ನೇ ಓದೋದು ಮಾಡ್ತಾ ಇದ್ರಲ್ಲ, ಅಂಥ ಲೆಕ್ಚರರ್ಗಳ ಕ್ಲಾಸಿಗೆ ನಾನು ಅಟೆಂಡೇ ಆಗ್ತಾ ಇರಲಿಲ್ಲ. ಸರಿನಾ? ನೀವು ಕೂಡ ಆ ರೀತಿ ಮಾಡ್ಬೋದು, ಇದರಲ್ಲಿ ತಪ್ಪೇನಿಲ್ಲ. ಒಟ್ಟಿನಲ್ಲಿ ನೀವು ಸ್ಟಡಿ ಮಾಡಬೇಕು. ಮತ್ತು ನೀವು ಸಂಜೆ ನಿಮಗೊಂದು ಅರ್ಧ ಗಂಟೆ ಆಟ ಆಡಬೇಕು ಅಂತ ಅನಿಸಿದರೆ ಆಟ ಆಡಿ. ಅದರಲ್ಲಿ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಆಗಬೇಕು, ಓಡಾಟ ಆಗಬೇಕು, ಆಯಾಸ ಆಗಬೇಕು, ಅಂಥ ಆಟಗಳನ್ನು ಆಡಿ. ಇಲ್ಲವೇ ಚೆಸ್ನಂಥ ಆಟಗಳನ್ನು ಆಡಿ. ಮೊಬೈಲ್ ಗೇಮ್ಸ್ಗಳನ್ನು ಆಡೋಕ್ಕೆ ಹೋಗ್ಬೇಡಿ. ಮತ್ತು ಸಾಧ್ಯವಾದಷ್ಟು ಯಾವಾಗ ನೀವು ಎಜುಕೇಷನ್ ತೆಗೆದುಕೊಳ್ತಾ ಇರ್ತೀರಲ್ಲ, ಎಂಟರ್ಟೈನ್ಮೆಂಟನ್ನು ಕಮ್ಮಿ ಮಾಡಿ. ಸ್ಪೋರ್ಟ್ಸಿಗೆ ಆಡಿ, ಆಟಗಳನ್ನು ಆಡಿ ನಡೆಯುತ್ತೆ. ಮೊಬೈಲ್ ಗೇಮ್ಗಳನ್ನು ಆಡಬೇಡಿ. ಟಿ ವಿ ನೋಡೋದು, ಫಾಲ್ತು ಪೋರ್ನ್ ನೋಡೋದು, ಯೂಟ್ಯೂಬ್ ವಿಡಿಯೋಗಳನ್ನು ನೋಡೋದು, ಇಂಥಗಳನ್ನೆಲ್ಲ ಅವಾಯ್ಡ್ ಮಾಡಿಬಿಡಿ. ಅವಶ್ಯಕತೆ ಇಲ್ಲ. ನಿಮ್ಮ ಸ್ಟಡಿಗೆ ಏನು ಬೇಕೋ ಅದನ್ನಷ್ಟೇ ನೋಡಿ. ಮತ್ತು ಅದಾದ ನಂತರ ಚೆನ್ನಾಗಿರುವ ಡಯಟನ್ನು ಸೇವಿಸಿ. ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಸಮತೋಲನ ಆಹಾರವನ್ನು ಸೇವಿಸಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳುವೆ ಸ್ಟೂಡೆಂಟ್ಸ್ಗಳ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು. ಮತ್ತು ನೀವು ರಾತ್ರಿ ಚೆನ್ನಾಗಿ ನಿದ್ದೆ ಕೂಡ ಮಾಡಬೇಕು. ನಿದ್ದೆ ಕೂಡ ಒಂದು ಮೆಡಿಸಿನ್ ಆಗಿದೆ. ನೀವು ರಾತ್ರಿ ಸರಿಯಾಗಿ ನಿದ್ದೆ ಮಾಡದೆ ಸುಮ್ಮನೆ ಚಾಟಿಂಗ್ ಮಾಡದೆ ಏನಾದರೂ ಫಾಲ್ತು ವಿಡಿಯೋಗಳನ್ನು, ಪೋರ್ನಂಥ ವಿಡಿಯೋಗಳನ್ನು ನೋಡ್ತಾ ಕುಂತೆ, ಮೂವೀಸ್ ನೋಡ್ತಾ ಕುಂತೆ, ಗೇಮ್ ಆಡ್ತಾ ಕುಂತೆ, ಈ ರೀತಿ ಎಲ್ಲ ಮಾಡಿದರೆ ಸ್ಟಡೀಸು ಆಗಲ್ಲ, ಮತ್ತು ನಿಮ್ಮ ನಿದ್ದೆನೂ ಆಗಲ್ಲ. ಮತ್ತು ಮರುದಿನ ನಿಮಗೆ ಕ್ಲಾಸಲ್ಲೂ ಕೂಡ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮ್ಮ ಮರುದಿನದ ಸ್ಟಡಿ ಕೂಡ ಡಿಸ್ಟರ್ಬ್ ಆಗುತ್ತೆ. ಈ ರೀತಿ ಮಾಡಬಾರ್ದು. ನೀವು ಸರಿಯಾಗಿ ನಿದ್ದೆ ಕೂಡ ಮಾಡಬೇಕು. ನಿದ್ದೆ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. 6 ಗಂಟೆ ನಿದ್ದೆ ನಿಮಗೆ ಮೋರ್ ದೆನ್ ಸಫಿಸಿಯೆಂಟ್ ಆಗಿದೆ. ಸೊ ನೀವು ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ ಅದರಲ್ಲಿ ನಾನು ಹೇಗೆ ನಿಮ್ಮ ಟೈಮನ್ನು ಮ್ಯಾನೇಜ್ ಮಾಡೋದನ್ನು ಅಂತ ಹೇಳಿರುವ ಡೀಟೇಲ್ ಆಗಿ ಅದನ್ನು ಫಾಲೋ ಮಾಡಿ. ನಿಮಗೆ ಇನ್ನಷ್ಟು ಟಿಪ್ಸ್ಗಳು ಇದರ ಕುರಿತಾಗಿ ಸಿಗ್ತವೆ. ಇಷ್ಟು ಟಿಪ್ಸ್ಗಳನ್ನು ಫಾಲೋ ಮಾಡಿಯೇ ನಾನು ಸ್ಟಡಿ ಮಾಡಿದ್ದೆ. ಅದಕ್ಕಾಗಿಯೇ ನಾನು ಸ್ಕೂಲು ಕಾಲೇಜ್ಗಳಲ್ಲಿ ಟಾಪರ್ ಆಗಿದ್ದೆ. ಈಗ 6 ವರ್ಷ ಗ್ಯಾಪ್ ಆದ ನಂತರ ಈಗ ಮತ್ತೆ ನಾನು ಮತ್ತೊಂದು ಕೋರ್ಸಿಗೆ ಜಾಯ್ನ್ ಆಗಿ ಮತ್ತೆ ಸ್ಟಡಿ ಮಾಡ್ತಾ ಇರುವೆ. ಈಗಲೂ ಕೂಡ ನಾನು ಇದೇ ಒಂದು ಸ್ಟಡಿ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡ್ತಾ ಇರುವೆ. ಸೊ ನಿಮಗೂ ಕೂಡ ಇಷ್ಟ ಆದರೆ ಇವುಗಳನ್ನು ಫಾಲೋ ಮಾಡ್ಬೋದು. All the very best and thank you so much.